ಬುಲ್ಬುಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ನಾವಿವತ್ತು ಬೆಂಗಳೂರಿನ ಹೊರವಲಯದಲ್ಲಿರುವಂತಹ ಸುರಭಿ ಫಾರ್ಮ್ನಲ್ಲಿದ್ದೀವಿ. ಇಲ್ಲಿ ಬುಲ್ಬುಲ್ ಚಿತ್ರದ ಚಿತ್ರೀಕರಣ ಇವತ್ತು ನಡೀತಾ ಇದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ರೆಬಲ್ ಸ್ಟಾರ್ ಅಂಬರೀಷ್ ಅಣ್ಣವರು ಚಿತ್ರದ ನಂತರ ಅಂದರೆ ಬಹಳ ವರ್ಷಗಳ ನಂತರ ಈ ಚಿತ್ರದಲ್ಲಿ ಒಟ್ಟಿಗೆ ಕಾಣಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ದರ್ಶನ್ ಮತ್ತು ಅಂಬರೀಷ್ ಅವರೊಟ್ಟಿಗೆ ಸಾಕಷ್ಟು ಕಲಾವಿದರು, ಸ್ಯಾಂಡಲ್ವುಡ್ನ ಸಾಕಷ್ಟು ತಾರೆಯರು ಅಭಿನಯಿಸ್ತಾ ಇದ್ದಾರೆ. ಬನ್ನಿ ಅವರೆಲ್ಲರನ್ನೂ ಮಾತಾಡ್ಸೋಣ. ಅದ್ರ ಜೊತೆಗೆ ಇವತ್ತು ಇಲ್ಲಿ ಶೂಟಿಂಗ್ನಲ್ಲಿ ಏನೇನೆಲ್ಲ ನಡೀತಾ ಇದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಸುರಭಿ ಫಾರ್ಮ್ನಲ್ಲಿ ಒಂದು ದೊಡ್ಡ ತಂಡ ಇವತ್ತು ಇಲ್ಲಿ ಚಿತ್ರೀಕರಣದಲ್ಲಿ ಭಾಗಿಯಾಗ್ತಾ ಇದೆ. ಎಂ ಡಿ ಶ್ರೀಧರ್ ನಿರ್ದೇಶಕರಾದಂಥ ಎಂ ಡಿ ಶ್ರೀಧರ್ ಅವರು ಕೂಡ ಇಲ್ಲಿದ್ದಾರೆ. ಬನ್ನಿ ಎಲ್ಲ ಇಡೀ ಚಿತ್ರತಂಡವನ್ನು ಇವಾಗ ಮಾತಾಡ್ಸೋಣ. ಹೇಗೆ ಅನ್ನಿಸ್ತಾ ಇದೆ ಬುಲ್ಬುಲ್ ಸಿನಿಮಾದ ಒಟ್ಟಾರೆ ಶೂಟಿಂಗ್ ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ. ಯಾಕೆಂದರೆ ನಾವು ಈ ಸಿನಿಮಾನ ನಾವು ಈಗ ಒಂದು ತಿಂಗಳು ಬಿಟ್ಟು ಲೇಟಾಗಿ ಸ್ಟಾರ್ಟ್ ಮಾಡಬೇಕಾಗಿತ್ತು. ಬಟ್ ಈಗಲೇ ದರ್ಶನ್ ಅವರು ಆ್ಯಕ್ಚುಲಿ ಈಗ ಸಂಗೊಳ್ಳಿ ರಾಯಣ್ಣ ಈಗ ರಿಲೀಸ್ ಬಂದು ಮೋಸ್ಟ್ಲಿ ಈಗ ಅಕ್ಟೋಬರಲ್ಲಿ ಮಾಡ್ತಾಯಿದ್ದಾರೆ. ಅದರಷ್ಟರೊಳಗೆ ನಮ್ಮದೊಂದು 80% ಶೂಟಿಂಗ್ ಫಿನಿಷ್ ಮಾಡಬೇಕು ಅಂತಿದ್ದೀವಿ. ಅದರ ಕಂಟಿನ್ಯೂಷನ್ ನಾವು ರಿಲೀಸ್ ಮಾಡೋಣ ಅಂತ ಒಂದು ಐಡಿಯಾ ಇದೆ, ಜನವರಿಗೆ ರಿಲೀಸ್ ಮಾಡಬೇಕು ಅಂತ. ಅದಕ್ಕಾಗಿ ಈಗ ಆಪರೇಷನ್ ಅವ್ರದ್ದು ಡೇಟು ಎಲ್ಲರದ್ದು ಒಂದಿಗೆ ಆಗಿರೋದ್ರಿಂದ ಈಗ ನಮ್ಮ ಟೋಟಲಿ ಮನೆಯಲ್ಲಿ ಬರುವಂಥ ಸೀನ್ಗಳನ್ನ, ಕೆಲವು ಇಂಪಾರ್ಟೆಂಟ್ ಸೀನ್ಗಳನ್ನ ತುಂಬ ಜನ ದೊಡ್ಡ ದೊಡ್ಡ ಆರ್ಟಿಸ್ಟ್ ಇದ್ದಾರೆ. ಅಶೋಕ್ ಇದ್ದಾರೆ, ರಮೇಶ್ ಭಟ್ ಇದ್ದಾರೆ, ಟೆನ್ನಿಸ್ ಕೃಷ್ಣ ಇದ್ದಾರೆ, ಸಾಧು ಕೋಕಿಲ ಇದ್ದಾರೆ. ಇನ್ನೂ ಎಲ್ಲ ಆ್ಯಕ್ಚುಲಿ ಎಲ್ಲ ದೊಡ್ಡ ದೊಡ್ಡ ಹೀರೋ ಆದಂಥವ್ರಿಗೆ ಪಾತ್ರಗಳು ಇದರಲ್ಲೆಲ್ಲರೂ ಅಂಬರೀಷ್ ಅವರ ಸ್ನೇಹಿತರ ಥರ ಮಾಡ್ತಿದ್ದಾರೆ. ಇದರಲ್ಲಿ ಕಥೆನೇ ನಾನು ಮೊದಲಿಂದ ಬುಲ್ಬುಲ್ ಕಥೆಯಲ್ಲಿ ಏನು ಹೇಳ್ತೀನಿ ಅಂದರೆ, ಎಲ್ಲ ಸ್ನೇಹಿತರು ಚಿಕ್ಕ ವಯಸ್ಸಿನಲ್ಲಿ LKGಯಿಂದ ಹಿಡಿದು ಲಾಸ್ಟ್ ದೊಡ್ಡವರಾಗಿ ಮಕ್ಕಳಾಗಿ ಮೊಮ್ಮಕ್ಕಳಾದರೂ ಕೂಡ ಫ್ರೆಂಡ್ಶಿಪ್ ಹಾಗೆ ಇರುತ್ತೆ ಅನ್ನೋದು ಹೇಳೋದಕ್ಕೆ ಇದೊಂದು ಉದಾಹರಣೆ. ಎಲ್ಲರೂ 2 ವರ್ಷಕ್ಕೆ 3 ವರ್ಷಕ್ಕೆ ಒಂದು ಕಡೆ ಫ್ಯಾಮಿಲಿ ಸೇರಿ ಗೆಟ್ ಟುಗೆದರ್ ಮಾಡ್ತಾರೆ ಅನ್ನೋ ಥರ ಒಂದು ಸಿಚುವೇಶನ್ ಇಲ್ಲಿ ಮಾಡ್ತಾಯಿದ್ದೀವಿ. ಅಣ್ಣವರು ಸಿನಿಮಾದ ನಂತರ ದರ್ಶನ್ ಮತ್ತು ಅಂಬರೀಷ್ ಒಟ್ಟಿಗೆ ಮಾಡ್ತಾ ಇರೋಂಥ ಸಿನಿಮಾ ಇದು. ಬಟ್ ಇನ್ನೊಂದು, ಇಷ್ಟೊಂದು ದೊಡ್ಡ ತಂಡವನ್ನು ಒಟ್ಟಿಗೆ ಸೇರಿಸೋದು ತುಂಬ ಕಷ್ಟ. ಎಷ್ಟೊಂದು ಕಲಾವಿದರು ಇವತ್ತು ನಾವು ನೋಡ್ತಾ ಇದ್ದೀವಿ. ಸಾಧು ಕೋಕಿಲ ಅವರಿದ್ದಾರೆ, ಒಂದು ದೊಡ್ಡ ತಂಡ, CK ಚಂದ್ರು ಅವರು ಇದ್ದಾರೆ, ಶರಣ್ ಇದ್ದಾರೆ. ಹೇಗೆ ಸರ್ ಇದು ಒಂದು ತಂಡವನ್ನು ಹೀಗೆ ಸೇರಿಸೋದಿದೆಯಲ್ಲ, ತುಂಬ ಕಷ್ಟ. ಒಬ್ಬ ನಿರ್ದೇಶಕನಿಗೆ ಖಂಡಿತವಾಗ್ಲೂ ಒಂದು ಸವಾಲು ಅಂತ ಅನಿಸುತ್ತೆ. ಹೇಗೆ ಈ ಟೀಮ್ನೆಲ್ಲ ಹೇಗೆ ಜೊತೆ ಮಾಡಿದ್ರಿ ಅಂತ? ಸರ್, ಇದರಲ್ಲಿ ನನಗೆ ಸವಾಲು ಅನ್ನೋದಕ್ಕಿಂತ ಸೀನಿಗೆ ಏನು ಬೇಕು, ಸೀನಿಗೆ ಯಾಕೆ ಜನ ಆರ್ಟಿಸ್ಟ್ ಇರುವಾಗ ಏನಂದರೆ ಸ್ವಲ್ಪ ನಮಗೆ ಕೆಲಸ ಮಾಡೋದು ತೊಂದರೆ ಆಗುತ್ತೆ. ಬಟ್ 1 ದಿನ ಆಗೋದು 2 ದಿನ ಆಗುತ್ತೆ. ಎಲ್ಲರನ್ನೂ ನಾನು ಸೇರಿಸಿ ನಾನು ಅವ್ರನ್ನ ಫಾರ್ಮ್ ಮಾಡಬೇಕು ಅಂದಾಗ ಸ್ವಲ್ಪ ಟೈಮ್ ತಗೊಳುತ್ತೆ. ಹಾಗಂತೇಳಿ ಈಗ ಬಟ್ ಆ ಸೀನ್ ಹೀಗೆ ಅಂದ್ಕೊಂಡಾಗ ನಾನು ಮಾಡಲೇಬೇಕಾಗುತ್ತೆ. ಬಟ್ ಎಲ್ಲರೂ ಚೆನ್ನಾಗೇ ಮಾಡ್ತಿದ್ದಾರೆ. ಈಗ ಸರಣ್ ಮತ್ತು ಇದರಲ್ಲಿ ಒಳ್ಳೆ ಒಂದು ಪಾತ್ರ ಇದೆ ಸರಣ್ಗೆ. ಇದು ಹೀರೋ ಬಂದು ದರ್ಶನ್ ಅವರ ಫ್ರೆಂಡ್ ಆಗಿ ತುಂಬ ಅದರಲ್ಲಿ ನೀವು ಸಿನಿಮಾ ನೋಡೋದಂತ ತುಂಬ ಒಂದು ಪಂಚಿಂಗ್ ಡೈಲಾಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಈಗ ರ್ಯಾಂಬೋ ಆದರೆ ಇದರಲ್ಲಿ ಒಂಥರ ರ್ಯಾಂಬೋ ಆಗಿ ಅವರು ಎಸ್ಟಾಬ್ಲಿಷ್ ಆಗ್ತಾರೆ ಅಂದ್ಕೊಂಡಿದ್ದೀನಿ. ಹಾಗೆ ಈಗ ಸಾಧು ಕೋಕಿಲ ಆಗಿರ್ಬೋದು, ಟೆನ್ನಿಸ್ ಕೃಷ್ಣ, CK ಚಂದ್ರು ಅವ್ರವ್ರದ್ದೇ ಭಾಷೆಯಲ್ಲಿ ಅವ್ರವರಿಗೆ ಇಷ್ಟ ಆಗೋ ಥರ ಮಾಡಿದ್ದೀವಿ ಇದರಲ್ಲಿ. ಓಕೆ, ಶ್ರೀಧರ್ ಅವ್ರನ್ನ ಮಾತಾಡ್ಸಿದ್ವಿ, ನಿರ್ದೇಶಕರನ್ನ ಮಾತಾಡ್ಸಿದ್ವಿ. ಈಗ ಇನ್ನು ಯಾರೆಲ್ಲ ಕಲಾವಿದರಿದ್ದಾರೆ ಬನ್ನಿ ಸುರಭಿ ಫಾರ್ಮ್ ಹೌಸ್ನ ಒಳಗಡೆ ಹೋಗೋಣ. ಬುಲ್ಬುಲ್ನಲ್ಲಿ ಏನು ಕ್ಯಾರೆಕ್ಟರ್ ಮಾಡ್ತೀರಿ ಸರ್? ಒಂದು ಶರಣ್ ಇದ್ದಾರೆ, ಸಾಧು ಕೋಕಿಲ ಇದ್ದಾರೆ, ಒಂಥರ ಒಂದು ಕಾಮಿಡಿಯನ್ಗಳ ಒಂದು ದೊಡ್ಡ ತಂಡ ಇದೆ ಮತ್ತು ಸಾಕಷ್ಟು ಕಲಾವಿದರಿದ್ದಾರೆ. ಹೇಳಿ, ನಿಮ್ಮ ಕ್ಯಾರೆಕ್ಟರ್ ಯಾವ ಥರ ಇದೆ ಈ ಸಿನಿಮಾದಲ್ಲಿ? ನೋಡಿ, ಸ್ವಲ್ಪ ಗೆಟಪ್ ನೋಡಿದ್ರೆ ನಿಮ್ಗೆ ಅನ್ನಿಸ್ತಾ ಇರ್ಬೋದು ಎಲ್ರಿಗೂ ಸ್ವಲ್ಪ ವಯಸ್ಸಾದ ಥರ ಇದೆ ಅಲ್ವೇ? ಹಾಗೆ ಅಂಬರೀಷ್ ಅಣ್ಣವರು, ನಮ್ಮ CK ಚಂದ್ರು, ರಮೇಶ್ ಭಟ್ ಅವರು, ನಾನು, ಸಾಧು ಕೋಕಿಲ, ನಾವು ಇಷ್ಟು ಜನ ಚೈಲ್ಡ್ಹುಡ್ ಫ್ರೆಂಡ್ಸ್ ಸಿನಿಮಾದಲ್ಲಿ ಅದು ಸರಿ. ಸೊ ಅದು ಹಂಗೆ ನಾವು ಸ್ನೇಹಿತರಾದವರು ಮದುವೆಗಳಾದ ಮೇಲೆ ಆಗಾಗ ಸೇರ್ತಾ ಇರ್ತೀವಿ. ಎಲ್ಲೋ ಅಪರೂಪಕ್ಕೆ ಸೇರ್ತಿರ್ತೀವಿ. ಆದರೂ ಒಂದು ಸರಿ ಎಲ್ಲ ಒಂದೊಂದು ದಿವಸ ಒಬ್ಬೊಬ್ಬರ ಮನೆಯಲ್ಲಿ ಸೇರಬೇಕು ಅಂಥೇಳಿ, ಫ್ಯಾಮಿಲಿ ಸಮೇತ ಸೇರಬೇಕು ಅಂಥೇಳಿ ನಾವು ಸೇರಿದಾಗ ಇಲ್ಲಿ ನಡೆಯುವಂಥ ರಮೇಶ್ ಭಟ್ ಅವ್ರ ಮನೆ ಇದು, ಇಲ್ಲಿ ನಡೆಯುವಂಥದ್ದು ಇದು. ನನ್ನ ಮಗ ರಮೇಶ್ ಭಟ್ ಅವರು ಮಗಳಿಗೆ ಇಷ್ಟಪಟ್ಟಿರ್ತಾನೆ. ಸೊ ರಮೇಶ್ ಭಟ್ಗೂ ಭಾಳ ಖುಷಿ ಆಗ್ತದೆ. ಇವರಿಬ್ಬರಿಗೂ ಮದುವೆ ಮಾಡಬೇಕು ಅಂತೇಳಿ ಇಲ್ಲಿ ಮಾತುಕತೆ ನಡೀತಾ ಇರುತ್ತೆ.
ಮೊದಲ ಬಾರಿಗೆ ನಾಯಕಿಯಾಗಿ ಅಭಿನಯಿಸ್ತಾ ಇದ್ದಾರೆ ದರ್ಶನ್ ಅವ್ರ ಜೊತೆ ರಚಿತಾ. ಹಾಯ್ ರಚಿತಾ, ಹೇಗಿದ್ದೀರಾ? ಬುಲ್ಬುಲ್ ನಿಮ್ಮ ಮೊದಲ ಸಿನಿಮಾ. ಸೊ ಫಸ್ಟ್ ಸಿನಿಮಾದಲ್ಲೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೊತೆ ಆ್ಯಕ್ಟ್ ಮಾಡೋಂಥ ಅವಕಾಶ ನಿಮಗೆ ಸಿಕ್ಕಿದೆ. ಸೊ ಹೇಗಿದೆ ಬುಲ್ಬುಲ್ ಸಿನಿಮಾದ ಎಕ್ಸ್ಪೀರಿಯನ್ಸ್, ಹೇಗೆ ಅನಿಸ್ತದೆ? ನೀವು ಕಿರಿತೆರೆಯಿಂದ ಹಿರಿತೆರೆಗೆ ಬಂದಿದ್ದೀರಾ, ಬಟ್ ಆದರೆ ಬಿಗ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಮತ್ತು ದರ್ಶನ್ ಜೊತೆಗಿನ ಎಕ್ಸ್ಪೀರಿಯನ್ಸ್ ಹೇಗಿದೆ? ಇದು ನನ್ನ 5th ಡೇ ಆಫ್ ಶೂಟಿಂಗ್. ಸೊ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ ಇದ್ದಾರೆ. ಅಶೋಕ್ ಸರು, ಅಂಬರೀಷ್ ಸರು, ದರ್ಶನ್ ಸರು, ಸಾಧು ಸರು, ಶರಣ್ ಅವರು, ಎಲ್ಲರೂ ತುಂಬ ದೊಡ್ಡ ದೊಡ್ಡ ಆರ್ಟಿಸ್ಟ್ ಇದ್ದಾರೆ. ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ತುಂಬಾ ಖುಷಿ ಆಗ್ತಿದೆ ಆ್ಯಂಡ್ ಸೂಪರ್ಬ್ ಎಕ್ಸ್ಪೀರಿಯನ್ಸ್. ಸ್ಮಾಲ್ ಸ್ಕ್ರೀನಲ್ಲಿ ಕೆಲಸ ಮಾಡುವಾಗಿನ ಎಕ್ಸ್ಪೀರಿಯನ್ಸೇ ಬೇರೆ ಥರ ಇರುತ್ತೆ ಐ ಥಿಂಕ್. ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಈ ಥರದ್ದು? ತುಂಬಾ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಸ್ಮಾಲ್ ಸ್ಕ್ರೀನ್ಗೂ ಬಿಗ್ ಸ್ಕ್ರೀನ್ಗೂ. ನಾವು ಯೂಶ್ವಲಿ ಸ್ಮಾಲ್ ಸ್ಕ್ರೀನಲ್ಲಿ ದಿನಕ್ಕೆ ಅಟ್ಲೀಸ್ಟ್ 12 to 13 ಸೀನ್ಸ್ ಮಾಡ್ತಿದ್ವಿ. ಇಲ್ಲಿ ಒಂದು ಸೀನ್ ಪರ್ಫೆಕ್ಟಾಗಿ ಮಾಡ್ತೀವಿ, ಜಸ್ಟ್ 1 ಸೀನ್ ಪರ್ ಡೇ ಶೂಟ್ ಮಾಡೋದು ನಾವು. ಆಮೇಲೆ ಲೆಂತಿ ಡೈಲಾಗ್ಸ್ ಇರುತ್ತೆ ಅಲ್ಲೆಲ್ಲ. ಇಲ್ಲಿ ಸ್ಮಾಲ್ ಡೈಲಾಗ್ಸ್ನ ತುಂಬ ಆರಾಮಾಗಿ ಕಂಫರ್ಟಬಲಾಗಿ ಮಾಡ್ತೀವಿ. ಸೊ ತುಂಬ ಡಿಫ್ರೆನ್ಸ್ ಇದೆ. ಆಮೇಲೆ ಸ್ಮಾಲ್ ಸ್ಕ್ರೀನಲ್ಲಿ ಎಲ್ಲ ಲಿಮಿಟೆಡ್ ಜನ ಇರ್ತಾರೆ, ಒಂದು 15-20 ಜನ. ಇಲ್ಲಿ ಸ್ವಲ್ಪ ಜಾಸ್ತಿ ಕ್ರೌಡ್ ನೋಡ್ಬೋದು ನಾವು. ಸೊ ನನಗೆ ಯಾವತ್ತೂ ಭಯ ಆಗಲಿಲ್ಲ, ಬಟ್ ಇನಿಷಿಯಲಿ ಅಫ್ಕೋರ್ಸ್ ಭಯ ಆಗ್ತಾಯಿತ್ತು. ಸೀನಿಯರ್ ಆರ್ಟಿಸ್ಟ್ ಇದ್ದಾರೆ, ನಾನು ಎಲ್ರಿಗಿಂತ ನಾನೇ ಜೂನಿಯರ್ ಇಲ್ಲಿ. ಸೊ ಸ್ವಲ್ಪ ಭಯ ಇದ್ದೇ ಇರುತ್ತೆ. ಸೊ ಓಕೆ, ಬುಲ್ಬುಲ್ ಚಿತ್ರದ ಸಾಕಷ್ಟು ನಟ ನಟಿಯರನ್ನ ಎಲ್ಲರೂ ಮಾತಾಡ್ಸಿದ್ವಿ. ಈಗ ಚಿತ್ರದ ನಾಯಕಿ ರಚಿತಾ ಅವ್ರನ್ನೂ ಕೂಡ ಮಾತಾಡ್ಸಿದ್ವಿ. ಬನ್ನಿ ಇನ್ನು ಯಾರೆಲ್ಲ ಇದ್ದಾರೆ ಅಂತ ನೋಡೋಣ. ಇಲ್ಲಿ ಶರಣ್ ಅವ್ರು ನಿಂತ್ಕೊಂಡು ಏನೋ ಮೇಕಪ್ ಮಾಡ್ಕೋತಾ ಇದ್ದಾರೆ. ಹಲೋ ಶರಣ್ ಜಿ, ಯಾಕೆ ಶಾಕ್ ಆಗ್ತಾ ಇದ್ದೀರಾ? ಯಾವಾಗ ಗಾಬರಿನೇ ಶಾರ್ಟಾಗಿ ಕರೆದ್ರೇನೋ ಅಂತ ಅಂದ್ಕೊಂಡೆ. ಓಕೆ, ಅಂದರೆ ನೀವು ಶೂಟಿಂಗ್ ಮೂಡಲ್ಲೇ ಇದ್ದೀರಾ? ಕ್ಯಾರೆಕ್ಟರ್ ಮೂಡ. ಯಾಕಂದರೆ ಇವು ಸಖತ್ತು ಜನ ಆರ್ಟಿಸ್ಟ್ಗಳು, ತುಂಬ ದೊಡ್ಡ ಹಿರಿಯರಿದ್ದಾರೆ. ಸೊ ಯೂಶ್ವಲಿ ಒಂದು ಗಾಬರಿಯಲ್ಲೇ ಇರ್ತೀನಿ ಸರ್ ನಾನು. ಹೇಗೆ ಅನ್ನಿಸ್ತಿದೆ? ಇಲ್ಲೊಂದು ಒಂಥರ ಒಂದು ಮನೆ ವಾತಾವರಣ ಅಂತಲೇ ಹೇಳ್ಬೋದು. ಈ ಥರದೊಂದು ತಂಡದ ಜೊತೆ, ದೊಡ್ಡ ತಂಡದ ಜೊತೆ ಕೆಲಸ ಮಾಡೋದು ನಿಮಗೆ ನಿಜವಾಗ್ಲೂ ಭಾಳ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಬಟ್ ಈ ಸಿನಿಮಾದ ಬುಲ್ಬುಲ್ ಎಕ್ಸ್ಪೀರಿಯನ್ಸ್ ಹೇಗಿದೆ? ಸರ್ ಬುಲ್ಬುಲ್ ಎಕ್ಸ್ಪೀರಿಯನ್ಸು ತೀರಾ ಖುಷಿ ಕೊಡೋವಂಥದ್ದು. ಮೊದಲನೇದು ಅಂತ ಅನ್ನೋವಂಥದ್ದು ತುಂಬ ಇದೆ ಈ ಸಿನಿಮಾದಲ್ಲಿ. ಯಾಕಂತಂದರೆ ಒಂದು ಫುಲ್ ಟೈಮ್ ನಾನು ದರ್ಶನ್ ಅವರೊಟ್ಟಿಗೆ ಒಂದು ಫುಲ್ ಫ್ಲೆಡ್ಜ್ ಆಗಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಜೊತೆಲಿ ಕಾಣಿಸ್ಕೊಳ್ತಾ ಇರೋವಂಥ ಮೊದಲನೇ ಸಿನಿಮಾ ಇದು. ಆಮೇಲೆ ಖುಷಿ ಏನು ಅಂತಂದರೆ ಆನ್ ಸ್ಕ್ರೀನ್ ಅವರಿಬ್ಬರು ಅಂದರೆ ಅಂಬರೀಷ್ ಸರು ಮತ್ತು ದರ್ಶನ್ ಅವರು ಕಾಣಿಸ್ಕೊಳ್ತಾ ಇರೋವಂಥದ್ದು ಇನ್ನೊಂದು ದೊಡ್ಡ ವಿಶೇಷ. ಅಪ್ಪ ಮಗನಾಗಿ ಕಾಣಿಸ್ಕೊಳ್ತಾ ಇರೋವಂಥದ್ದು. ಸೊ ನಾನು ಆ್ಯಕ್ಚುಲಿ ಖುಷಿ ಏನು ಅಂತಂದರೆ ಅವ್ರದ್ದು ಹಾಗಂತೆ ಹಿಂಗಂತೆ ಅಂತ ಕೇಳಿದ್ದೆ. ಯಾಕಂದರೆ ಅಂಬರೀಷ್ ಸರ್ ಅವ್ರ ಜೊತೆಲೂ ಕೂಡ ನಾನು ಪುಟ್ಟಾಣಿ ಪಾರ್ಟ್ಗಳು 1-2 ಸಿನಿಮಾದಲ್ಲಿ ಮಾಡಿದ್ದೆ. ಅದು ಮಂಜುನಾಥ ಅನ್ನೋ ಒಂದು ಸಿನಿಮಾದಲ್ಲಿ ಮಾಡಿದ್ದೆ. ಅದಾದ ನಂತರ ವೀರ ಪರಂಪರೆ ಅಂತ ಅನ್ನೋ ಒಂದು ಸಿನಿಮಾದಲ್ಲಿ ಮಾಡಿದ್ದೆ. ಸೊ ಈ ಸಲ ಮತ್ತು ಅವ್ರ ಜೊತೆಲಿ ಜಾಸ್ತಿ ಸಮಯ ಶೂಟಿಂಗ್ ಮಾಡುವಂಥದ್ದು ತುಂಬ ಖುಷಿ. ನಿನ್ಗೇನಾರು ಆಗಿದ್ದಿದ್ರೆ ಅಪ್ಪ ತಪ್ಪು ಮಾಡ್ರೆ ಅವನು ಓಕೆ, ಬುಲ್ಬುಲ್ ವಿಶೇಷ ಕಾರ್ಯಕ್ರಮದಲ್ಲಿ ಈಗ ಒಂದು ಪುಟ್ಟ ವಿರಾಮದ ನಂತರ ಈ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.